ಏನ್ರಿ ಡ್ಯೂಟಿ ಮಾಡೋದು? ಈಗ ನೀವು 800 ರೂಪಾಯಿ ದುಡಿಯೋ ನಮಗೆ 5,000 ರೂಪಾಯಿ ಫೈನ್ ಹಾಕ್ರಿ, ಏನ್ರಿ ಡ್ಯೂಟಿ ಮಾಡ್ತಾರೆ? ಕರೆಕ್ಟಾಗಿ ಮಾಹಿತಿ ಹೇಳಿ ಫಸ್ಟು. ನೀವು ನ್ಯೂಸ್ ಚಾನಲ್ ಘೋಷಣೆ ಮಾಡಿ, ಸರ್ ಈ ಥರ ಹಿಡಿತಾ ಇದೀವಿ, ಪೋಟ್ರನ್ನ ಮಾಡೋಂಗಿಲ್ಲ ಅಂತ ಹೇಳಿ, ಪರ್ಮಿಷನ್ ಇಲ್ಲ ನಿಮಗೆ ಹಿಡಿತೀವಿ ಅಂತ ಹೇಳ್ರಿ. ಅದು ಬಿಟ್ಟು ದಿಢೀರ್ ಅಂತ ಹಿಡಿದ್ರೆ ಏನ್ರಿ ಮಾಡ್ಬೇಕು? ನಾವು ಎಲ್ಗೋಬೇಕು ಕೊಡೋರು? ಪೋಟ್ರಿಗೆ ಒಂದೇ ಕೇಳ್ಕೊಳ್ಳೋದು, ನಿಮ್ಮ ಹತ್ರ ಪರ್ಮಿಷನ್ ಲೀಗಲ್ ಲೈಸೆನ್ಸ್ ಇದೆಯಾ ಪಟ್ಕೊಂಡು ಡೈಲಿ ಡ್ಯೂಟಿ ಬರೋಂಗಾಗೈತೆ. ಒಬ್ಬ ಲೀಗಲ್ ಅಂತಾನೆ, ಒಬ್ಬ ಇಲ್ಲೀಗಲ್ ಅಂತಾನೆ. ಇಲ್ಲ ಲೀಗಲ್ ಲೈಸೆನ್ಸ್ ಕೊಡಿ, ಇಲ್ಲ ಡ್ಯೂಟಿ ಮಾಡೋಕೆ ಬಿಡಿ, ಅನ್ನ ತಿನ್ನೋಕೆ ಬಿಡಿ. ಸಾವಿರಾರು ಕೋಟಿ ಲೂಟಿ ಹೊಡ್ಕೊಂಡು ಹೋಗಿ ಹಿಡಿದು ಹಾಕ್ರಿ ನನ್ನ ಮಕ್ಕಳನ್ನ. ನಮ್ಮನ್ನೇನಕ್ಕೆ ಹಿಡಿತೀರ ಬಡವ್ರನ್ನ? ಸಾಕು ಬ್ರೋ. ಸುಮಾರು ಎರಡೂವರೆ ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀನಿ. ಈಗ ನಮ್ಮ ಸಮಸ್ಯೆ ಏನಾಗಿದೆ ಅಂದರೆ RTOದವರು ಗಾಡಿ ಹಿಡಿತಿದ್ದಾರೆ, ಟ್ರಾಫಿಕ್ ಪೊಲೀಸ್ನವರು ಗಾಡಿ ಹಿಡಿತಿದ್ದಾರೆ, ರೈಟ್ ಬೋರ್ಡಲ್ಲಿ ಕೆಲಸ ಮಾಡಬೇಡಿ ಅಂತಾರೆ. ಇಷ್ಟು ವರ್ಷ ಏನಕ್ಕೆ ಪರ್ಮಿಷನ್ ಕೊಟ್ಟಿದ್ರು ಗೊತ್ತಿಲ್ಲ, ಯಾರು ಪರ್ಮಿಷನ್ ಕೊಟ್ಟಿದ್ರು ಗೊತ್ತಿಲ್ಲ. ಈಗ ಗಂಡ ಹೆಂಡತಿ ಜಗಳದಲ್ಲಿ ಕೂಸು ಕೊಡುವಾಯಿತು ಅಂದಂಗೆ ಕಂಪ್ನಿಗೂ ಮತ್ತು ಸರ್ಕಾರದಲ್ಲ ನಡುವೆ ನಾವು ಬಡವ ಆಯ್ತಾ ಇದ್ದೀವಿ. ಮೇಯ್ನ್ ಏನಂತ ಹೇಳಿದ್ರೆ ಕೆಲಸ ಮಾಡೋದೇ ತಪ್ಪು, ದುಡಿಯೋದೇ ತಪ್ಪು ಅನ್ನೋಂಗೆ ಆಗ್ಬಿಟ್ಟಿದೆ. ನಾವು ದುಡಿಲಿಲ್ಲ ಅಂದರೆ ಜೀವನ ಮಾಡೋಕ್ಕಾಗಲ್ಲ, ಜೀವನ ಮಾಡಲಿಲ್ಲ ಅಂದರೆ ಮನೆಯಲ್ಲಿ ನಮಗೆ ನಮ್ಮ ಸಮಸ್ಯೆಗಳು ಸಾಕಷ್ಟು ಇರ್ತವೆ. ಈಗ ನಮಗೆ ವೈಟ್ ಬೋರ್ಡಲ್ಲಿ ಕೆಲಸ ಮಾಡಬೇಡಿ, ಯೆಲ್ಲೋ ಬೋರ್ಡಲ್ಲಿ ಮಾಡಿ ಅಂದರೆ ಅದಕ್ಕೆ ಒಂದು ಪರಿಹಾರ ಕೊಡಬೇಕು. ಒಂದು ಜೊತೆಗೆ ಸಮಸ್ಯೆ ಎಲ್ಲಿ ಕ್ರಿಯೇಟ್ ಆಗಿದೆ ಅಲ್ಲಿ ಹೋಗಿ ಅವರು ನಮ್ಮ ಸಮಸ್ಯೆ ಬಗೆಹರಿಸ್ಬೇಕು. ಈಗ ಮಧ್ಯದಲ್ಲಿ ಕೆಲಸ ಮಾಡೋದು ನಮ್ಮಂಥವ್ರು ಹಿಡಿದು 5,000 10,000 ರೂಪಾಯಿ ದಂಡ ಹಾಕಿದ್ರೆ ನಾವು ಎಲ್ಲಿಂದ ಕಟ್ಟೋದು? ಒಂದು ಎರಡನೇದು ಏನಂದರೆ ನಮ್ಮ ಸಮಸ್ಯೆ ಪೊಲೀಸ್ನವರು ಅಥವಾ RTOದವ್ರು ಹಾಕಿ ನಮ್ಮನ್ನು ಹಿಡಿತಾವ್ರೆ. ನಿಮ್ಮ ಸಮಸ್ಯೆ ಇರೋದು ಕಂಪ್ನಿ ಹತ್ರನೇ ಹೋಗಿ ನೀವು ಕೇಳಿದ್ರೆ ಅದ್ರ ಸಮಸ್ಯೆ ಪರಿಹಾರ ಆಗುತ್ತೆ. ನಾವು ಮಧ್ಯದಲ್ಲಿ ಕೆಲಸ ಮಾಡೋರು ನಮ್ಮನ್ನು ಹಿಡಿದ್ರೆ ಕಂಪ್ನಿ ಅವ್ರ ಪಾಡ್ಗೆ ಅವ್ರು ಇರ್ತಾರೆ, ನಮ್ಮ ಪಾಡಿಗೆ ನಾವು ನಮ್ಗೆ ಬಿಟ್ಟರೆ ಆರಾಮಾಗಿರ್ತೀವಿ. ಇದೆಲ್ಲ ಅಂದರೆ ಇನ್ನೊಂದು ಕಂಪ್ನಿ ಮಾಡ್ತೀವಿ ಕೆಲಸ ನಾವು. ನೀವು ಕಂಪ್ನಿ ಬಿಟ್ಬಿಟ್ಟು ನಮ್ಮನ್ನೇ ಹಿಡ್ಕೊಂಡ್ರೆ ನಾವು ಯಾರ ಹತ್ರ ಹೇಳ್ಕೊಬೇಕು ಅದನ್ನು ಸಮಸ್ಯೆಗಳ? ಸರ್ಕಾರ ದಯವಿಟ್ಟು ಇದ್ರ ಬಗ್ಗೆ ಗಮನ ಕೊಡಬೇಕು, ಅಥವಾ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಗಮನ ಕೊಡಬೇಕು. ದಯವಿಟ್ಟು ಈ ವಿಚಾರನ ಒಂದು ಸೀರಿಯಸ್ ಆಗಿ ತೊಗೊಂಡು ನೀವು ಕಂಪ್ನಿ ಹತ್ರ ಮಾತಾಡಿ, ಕಂಪ್ನಿನ ಇಲ್ಲ ಕಂಪ್ನಿ ಸ್ಟಾಪ್ ಮಾಡಿಸಿ, ನಾವು ಆ ಕೆಲಸ ಮಾಡೋದಿಲ್ಲ. ಇಲ್ಲ ಅಂದರೆ ನಮಗೆ ಕೆಲಸ ಮಾಡೋಕ್ಕೆ ಅನುಮತಿ ಕೊಡಿ. ದಯವಿಟ್ಟು ನಮಗೆ ಯಾವುದೇ ಥರ ಸಮಸ್ಯೆ ಬಂದಾಗ ನಮಗೆ ಪೊಲೀಸ್ನವರಾಗಲಿ RTOದವರಾಗಲಿ ನಮ್ಮ ಸಮಸ್ಯೆಗೆ ನಮ್ಮನ್ನು ಟಾರ್ಗೆಟ್ ಮಾಡ್ತೀನಿ, ನಮಗೆ ಬಿಟ್ಬಿಡಿ ದಯವಿಟ್ಟು. ಇದನ್ನು ನಂಬಿಕೊಂಡು ಸಾವಿರಾರು ಫ್ಯಾಮಿಲಿಗಳಿದ್ದಾವೆ ಬೆಂಗಳೂರಿನಲ್ಲಿ, ಎಲ್ಲ ಬೀದಿ ಬಿದ್ದೋಯ್ತಾರೆ. ಎಲ್ಲ ಮಕ್ಕಳು ಸ್ಕೂಲು, ಎಲ್ಲ EMI, ಗಾಡಿದು ಪ್ರತಿಯೊಂದು ಸಮಸ್ಯೆಗಳಾಗ್ತಾ ಇದೆ. ಇದೇನಾದ್ರು ಸಮಸ್ಯೆ ಆದರೆ ಒಬ್ರಿಗೊಬ್ರು ಎಲ್ಲ ಸೇರ್ಕೊಂಡು ಮಾತಾಡ್ಕೊಂಡು ಆತ್ಮಹತ್ಯೆ ಮಾಡ್ಕೋಬೇಕಾಗುತ್ತೆ. ಅಷ್ಟೋ ಸಮಸ್ಯೆಗಳು ಕ್ರಿಯೇಟ್ ಆಗುತ್ತೆ. ದಯವಿಟ್ಟು ಈ ಸಮಸ್ಯೆಗೆ ಪರಿಹಾರ ಕೊಡಿ. ಯಾವುದೇ ಅನಾಹುತ ಆಗ್ತಿರೋ ಥರ ಮುಂದೆ ನಮಗೆ ಒಂದು ಪರಿಹಾರ ಕೊಡಬೇಕು ಅಂತ ಕೇಳ್ತೀವಿ. ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಿದ್ರೆ MN ಕ್ರಿಯೇಷನ್ಸ್. ಇವತ್ತು ಹೇಳಕ್ ಹೊಟ್ಟಿರೋ ವಿಷಯ ಏನಂತಂದ್ರೆ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. 2 ವೀಲರ್ ಅಲ್ಲಿ ಪೋರ್ಟರ್ ಮಾಡ್ತಕ್ಕಂಥದ್ದು ಪಾರ್ಟ್ನರ್ಗಳು ಎಲ್ಲರೂ ಅವ್ರಿಗೆ ಒಂದು ಪರ್ಮಿಷನ್ ಲೆಟರ್ ಕೇಳಿ. ಪರ್ಮಿಷನ್ ಲೆಟರ್ ಬರೋವ್ರಿಗೂ 2 ವೀಲರ್ ಯಾರು ಮಾಡೋಂಗಿಲ್ಲ ಅಂತ ಹೋರಾಟ ಮಾಡ್ರಿ, ಗಟ್ಟಿಯಾಗಿ ನಿಂತ್ಕೊಡ್ರಿ. ನಾವು ಮೊನ್ನೆ ಹೋದಾಗ ಒಂದು 10ರಿಂದ 15 ಜನ ಬಂದಿರ್ಬೋದು. ಅಲ್ಲಿ ಏನೋ ಒಂದು ಅವ್ರದ್ದು ಸಮಸ್ಯೆ ಬಗ್ಗೆ ಹೇಳ್ಕೊಂಡ್ರು. ಅಲ್ಲಿಂದ ಡೈರೆಕ್ಟ್ ಆಗಿ ಬನ್ನೇರ್ಘಟ್ಟ ರೋಡಿಗೆ ಹೋದ್ವಿ. ಅಲ್ಲಿ ಅವರ ಸಮಸ್ಯೆನ ಪ್ರಸ್ತುತ ಪಡಿಸಿದ್ರು. ಯಾರು? ಎಂಪ್ಲಾಯಿ ಹತ್ರ. ಆ ಎಂಪ್ಲಾಯಿ ಏನಂತಂದ, ಇಲ್ಲ ಸರ್ ನಮ್ಮ ಹತ್ರ ಇದಕ್ಕೆ ಸೊಲ್ಯೂಷನ್ ನಮ್ಮ ಹತ್ರ ಇಲ್ಲ, ನಾವು ಡೈರೆಕ್ಟ್ ಆಗಿ रुको जरा सबर करो बोला धक्का बुक्की नहीं करने का. ಬ್ಲೂ ಫ್ಲೂ ಮಾಡ್ತಾ ಇದೀರಾ 20 ಜನಗಳನ್ನ ಇಟ್ಕೊಂಡು? ಓಪನ್ ಆಗಿ ಹೇಳ್ರಿ, ಮಾಧ್ಯಮಗಳ ಮುಂದೆ ಬಂದು ಹೇಳ್ರಿ, ಸರ್ ನಮಗೆ ಪರ್ಮಿಷನ್ ಸಿಕ್ಕಿಲ್ಲ ಸರ್, ನಾವು ಪರ್ಮಿಷನ್ ತಗೋತಾ ಇದೀವಿ, ಅಲ್ಲಿವರೆಗೂ ನಾವು 2 ವೀಲರ್ನ ಬ್ಲಾಕ್ ಮಾಡ್ತಾ ಇದೀವಿ, ಇಲ್ಲ ನಾವೇ ಫೈನ್ ಕಟ್ತೀವಿ. 2 ವೀಲರ್ ಅಲ್ಲಿ ಮಾಡ್ತಕ್ಕಂಥ ಪೋರ್ಟರ್ ಅಲ್ಲಿ ಮಾಡ್ತಕ್ಕಂಥ 2 ವೀಲರ್ನ ಯಾವುದೇ ರೀತಿ ಹಿಡಿಬೇಡಿ, ಫೈನ್ ಹಾಕ್ಬೇಡಿ, ಡೈರೆಕ್ಟ್ ಆಗಿ ನಮ್ಮ ಹತ್ರ ಬನ್ನಿ, ನಾವೇ ಫೈನ್ ಕಟ್ತೀವಿ ಅಂತ ಹೇಳ್ಬೋದಲ್ರಿ ನೀವು? ಯಾಕೆ ಹೇಳ್ತಾ ಇಲ್ಲ ಹೇಳ್ರಿ ಓಪನ್ ಆಗಿ. ಯಾಕ್ರಿ 2 ವೀಲರ್ ಅಲ್ಲಿ ಮಾಡ್ತಕ್ಕಂಥ ಪಾಪ ಬಡಪಾಯಿ ರೀ, ಇವತ್ತು 500,000 ಮಾಡ್ತಾನೆ ಅಂದ್ರೆ 1,000 ಮಾಡ್ತಾನೆ ಅಂದ್ರೆ 500 ರೂಪಾಯಿ EMI ಕಟ್ತಾನೆ, ಬಾಡಿಗೆ ಕಟ್ತಾನೆ. ಇನ್ನೊಂದು ಏನೋ ಒಂದು ಸಮಸ್ಯೆ ಇರುತ್ತೆ ಒಂದು ರೀ. ಪ್ರತಿಯೊಬ್ಬನಿಗೂ ಪಾರ್ಟ್ನರ್ ಅಲ್ಲಿ ಹೆಂಡತಿ ಮಕ್ಳು ಇದಾರೆ, ಸಮಸ್ಯೆಗಳಿದಾವೆ, EMI ಇದೆ, ಏನೋ ಒಂದೊಂದು ಇತ್ಯಾದಿ ಸಮಸ್ಯೆಗಳಿದಾವ್ರಿ. ಅದನ್ನ ಅರ್ಥ ಮಾಡ್ಕೊಡ್ರಿ. ಹೊಟ್ಟೆಗೆ ಅನ್ನ ತಿಂತೀರಾ, ಬೇರೆ ಏನ್ ತಿಂತೀರಾ ನೀವು? ಅರ್ಥ ಆಗಲ್ವಾ ನಿಮ್ಗೆ? ಯಾಕ್ರಿ ನೀವು ಪ್ರೈವೇಸಿ ಅನ್ಬಿಟ್ಟು 2 ಜನರಿಗೂ 20 ಜನಗಳನ್ನ ಕೂರ್ಸ್ಕೊಂಡು ಮಾತಾಡ್ಕೊಂಡು ನಾವು ಏನೋ ಇನ್ಸೆಂಟಿವ್ ಕೊಡ್ತೀವಿ, ಅದು ಕೊಡ್ತೀವಿ, ಇದು ಕೊಟ್ಟು ಒಂದು ಆಸೆ ತೋರಿಸ್ಬಿಟ್ಟು ಅವ್ರನ್ನ ಬಿಟ್ಬಿಟ್ಟು ಫೈನ್ ಕಟ್ಟಕ್ ಹಚ್ಚಿದ್ರ ಹಚ್ತಾ ಇದ್ದೀರಾ? ನಿಮಗೆ ಮನುಷ್ಯತ್ವ ಅನ್ನೋದಿಲ್ವಾ?
ಮಾನ ಮರ್ಯಾದೆ ಇಲ್ವಾ ನಿಮ್ಗೆ? ಪರ್ಮಿಷನ್ ಇಲ್ಲದೆ ಅದು ಹೆಂಗ್ರಿ ನೀವು ಟೂ ವೀಲರ್ ಅವ್ರಿಗೆ ಕೆಲಸ ಮಾಡಿಸ್ತಾ ಇದ್ದೀರಾ ನೀವು? ಇದಕ್ಕೆ ಪ್ರತಿಯೊಬ್ಬರನ್ನು ಧ್ವನಿ ಎತ್ತಬೇಕು. ನನ್ನ ಪ್ರಕಾರ ಪ್ರತಿಯೊಬ್ಬರು ಧ್ವನಿ ಎತ್ತಬೇಕು. ಧ್ವನಿ ಎತ್ತಬೇಕು ಅಂತಂದ್ರೆ ಪೋರ್ಟರ್ ಆಫೀಸ್ ಅಲ್ಲಿ ನೀವು ಯಾವುದೇ ರೀತಿ ಟೂ ವೀಲರ್ ಅಲ್ಲಿ ಮಾಡ್ತಕ್ಕಂತ ಪಾರ್ಟ್ನರ್ಗಳು ಕಂಪ್ಲೀಟ್ ಸ್ಟಾಪ್ ಮಾಡ್ರಿ. ಯಾಕೆ ಕೆಲಸ ಮಾಡಕ್ ಹೋಗ್ತೀರಾ ವಿತೌಟ್ ಸೆಕ್ಯೂರಿಟಿ? ನಿಮ್ಗೆ ಇನ್ಸೂರೆನ್ಸ್ ಇದೆಯಾ? ಲೆಟರ್ ಕೊಟ್ಟಿದ್ದೇನಾ? ತೋರಿಸ್ರಿ. ಪರ್ಮಿಷನ್ ನಿಮ್ಮ ರಿಸ್ಕ್ ಇಂದ ತಗೊಂಡು ಕೆಲಸ ಮಾಡುವಂತ ಕಂಪನಿ ಇದು. ಪೋರ್ಟರ್ ಅಲ್ಲಿ ಕೆಲಸ ಮಾಡುವಂತ ಪ್ರತಿಯೊಬ್ಬ ಪಾರ್ಟ್ನರ್ಗಳಿಗೂ ಹೇಳ್ತಾ ಇದ್ದೀನಿ, ನಿಮ್ಮ ರಿಸ್ಕ್ ಇಂದ ತಗೊಳ್ಳೋ ಅಂತ ಕೆಲಸ ಇದು. ದಯವಿಟ್ಟು ಪೋರ್ಟರ್ ಕಂಪನಿಯಲ್ಲಿ ಟೂ ವೀಲರ್ ಅಲ್ಲಿ ಕೆಲಸ ಮಾಡಕ್ ಹೋಗ್ಬಿಡಿ. ಬಿಟ್ಬಿಡಿ, ಸ್ವಲ್ಪ ದಿನ ಸ್ಟಾಪ್ ಮಾಡಿ. ಅವ್ರು ಫೋನ್ ಮಾಡ್ತಾರೆ, ಯಾಕೆ ಮಾಡ್ತಾ ಇಲ್ಲ ಕೆಲಸ, ಡ್ಯೂಟಿ ಯಾಕೆ ಮಾಡ್ತಾ ಇಲ್ಲಪ್ಪ ಅಂದಾಗ ಹೇಳಿ ಪರ್ಮಿಷನ್ ಇದೆ, ಪರ್ಮಿಷನ್ ಲೆಟರ್ ಕಳಿಸಿ. ಪರ್ಮಿಷನ್ ಲೆಟರ್ ಬರೋಗೋನು ನಾವು ಮಾಡಲ್ಲ ಅಂತ ಹೋರಾಟ ಮಾಡ್ರಿ. ನಿಮಗೊಂದು ಸಜೆಷನ್, ನಿಮಗೊಂದು ನ್ಯಾಯ ಸಿಗುತ್ತೆ, ನಿಮಗೊಂದು ಪರಿಹಾರ ಸಿಗುತ್ತೆ. ನಿಮ್ಗೆ ಅವಾಗ ರಿಸ್ಕ್ ಇರಲ್ಲ. ಪರ್ಮಿಷನ್ ಸಿಕ್ತಂದ್ರೆ ಯಾವ್ದೇ ರೀತಿ ರಿಸ್ಕ್ ಇರಲ್ಲ. ಸರ್ ಯಾವ್ದೋ ಒಬ್ಬ RTO ಅಧಿಕಾರಿ ಹಿಡಿದು ಅಂತಂದ್ರೆ, ಸರ್ ನೋಡಿ ಸರ್ ಪರ್ಮಿಷನ್ ಕೊಟ್ಟಿದ್ದಾರೆ, ಸರ್ ಪರ್ಮಿಷನ್ ಇದ್ರೆ ಯಾಕೆ ನೀವು ನಮ್ ಗಾಡಿಗಳನ್ನ ಹಿಡಿತಾ ಇದ್ದೀರಾ ಅಂತಂದು ನೀವು ಅವ್ರಿಗೆ ಕ್ವಶನ್ ಮಾಡ್ಬೋದು, ಪ್ರಶ್ನೆ ಕೇಳ್ಬೋದು ಅಲ್ವಾ? ದಯವಿಟ್ಟು ಇದೇ ನನ್ನ ಪ್ರಶ್ನೆ. ಪರ್ಮಿಷನ್ ಇಲ್ದೇನೆ ಯಾವುದೇ ಕಂಪನಿಗಳಲ್ಲಿ ಕೆಲಸ ಮಾಡಕ್ ಹೋಗ್ಬೇಡಿ. ಇದು ನನ್ನ ಸೆಕ್ಷನ್ ಅಲ್ಲಿ ತಿಳಿಸಿ. ಬೇರೆ ಇನ್ಫಾರ್ಮೇಶನ್ ಬೇಕು ಅಂತಂದ್ರೆ ಅಲ್ಲಿ ನಮ್ಮ ಕಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿ, ಏನು ಇನ್ಫಾರ್ಮೇಶನ್ ಬೇಕು, ಯಾವ್ದ್ರ ಬಗ್ಗೆ ವಿಡಿಯೋ ಮಾಡಬೇಕು, ಇಂಥದ್ರ ಬಗ್ಗೆ ಸರ್ಚ್ ಮಾಡಿ ಅದ್ರ ಬಗ್ಗೆ ನಮಗೆ ಮಾಹಿತಿ ಕೊಡು ಅಂತಂದ್ರೆ ನಾವು ಅದ್ರ ಬಗ್ಗೆ ಸರ್ಚ್ ಮಾಡ್ತೀವಿ. ನಿಮಗೆ ಹೆಲ್ಪ್ ಮಾಡೋದಷ್ಟು, ನಮ್ಮ ಕೈಲಾದಷ್ಟು ನಿಮಗೆ ಹೆಲ್ಪ್ ಮಾಡ್ತೀವಿ ಖಂಡಿತ. ಇದು ಅಂತೂ 100% ನಿಜ. ನಮಸ್ಕಾರ.